ನೀವು ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕ್ ಆಡ್ತಿರ್ಬೇಕಿದ್ರೆ ನೀವು ಸಂಗೀತಗೆ ಹೇಳ್ತೀರಿ ಈ ಥರ ಮಾಡೋದು ಬೇಡ, ಅವ್ರು ಏನು ಶಿಕ್ಷೆ ಕೊಡ್ತಾರೋ ಅದನ್ನು ಮಾಡೋಣ ಅಂತ. ಎಲ್ಲೋ ಒಂದು ಕಡೆ ಅವರು ನಿಮ್ಮ ಮಾತನ್ನು ಕೇಳಬೇಕಿತ್ತು ಅಂತ ಅನಿಸುತ್ತೆ. ನಿಮ್ಮ ಮಾತನ್ನು ಕೇಳಿದರೆ ಇದೆಲ್ಲವೂ ಏನೆಲ್ಲ ಆಯಿತು, ಅವ್ರ ಕಣ್ಣಿಗೆ ಎಫೆಕ್ಟ್ ಆಯಿತು, ಅದೆಲ್ಲವೂ ಹಾಕ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಹೌದು, ಅದು ನಿಜ. ಅದು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆ ಟಾಸ್ಕಲ್ಲಿ ನಾನು ಯೋಚನೆ ಮಾಡಿ ಅದು ಸೋಪ್ದೆಲ್ಲ ನಾನು ಅವಾಯ್ಡ್ ಮಾಡಿಸ್ಬಿಟ್ಟೆ, ಬೇಡ ಅಂದ್ಬಿಟ್ಟು ಬರೀ ನೀರಲ್ಲಿ ಆಡೋಣ ಅಂತೆಲ್ಲ ಹೇಳಿ. ಬಟ್ ಅದಾದಮೇಲೆ ಏನಾಗ್ತಿತ್ತು ಅಂದರೆ, ಅದೇ ಹೇಳೋದು, ಬಿಗ್ ಬಾಸ್ ಟೀಮಲ್ಲಿ ಯಾವುದೇ ರೀತಿ ಟಾಸ್ಕ್ಗಳು ಈ ಥರ ಫಿಸಿಕಲ್ ಆಗಲಿ ಅಂತ ಯಾವುದೂ ಕೊಡೋದಿಲ್ಲ. ಅದು ಆಡ್ತಾ 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 ನಮಗೆ ಗೊತ್ತಾಗದೆ ಆ ಥರ ಹೋಗ್ಬಿಡತ್ತೆ. ಎಲ್ಲೋ ಒಂದು ಕಡೆ ಬಹುಶಃ ಅವತ್ತು ಕೇಳಿದಿದ್ರೆ, ಅದೇ ಸುದೀಪ್ ಸರ್ ಕೂಡ ಹೇಳಿದ್ರು, ಕೇಳಿದಿದ್ರೆ ಇಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ ಅಂತಾನೆ ಅನಿಸುತ್ತೆ. ಬಟ್ ಸಂಗೀತ ಯೋಚನೆ ಮಾಡಿದ್ದು, ನಾವು ಮಾಡಲ್ಲ ಅಂತ ಹೇಳೋದಿಲ್ಲ, ನೀವು ಹೇಳೋ ಕೆಲಸ ಮಾಡ್ತೀವಿ, ಅದು ಒಂಥರ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಬಟ್ ಅದು ವರ್ಕ್ ಆಗಲಿಲ್ಲ. ಆಮೇಲೆ ನಾನೇ ಸ್ವಲ್ಪ ಸಮಾಧಾನ ಮಾಡಿ ಆ ಟಾಸ್ಕ್ನ ಒಂಚೂರು ಶಾಂತವಾಗಿ ಕರ್ಕೊಂಡು ಹೋಗಿ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಆ ವೀಕ್ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆದಂಥ ವೀಕ್, ಹರ್ಟ್ ಆದಂಥ ವೀಕ್ ಎಲ್ರಿಗೂ. ಆ್ಯಂಡ್ ನನಗೂ ಅನಿಸ್ತಿತ್ತು, ಅವ್ರು ಹೊಡಿತಾ ಇದ್ರೆ ನಾನು ಎದ್ಬಿಡ್ಬೇಕಾಗಿತ್ತು, ಒಬ್ರು ಎದ್ದಿದ್ರು ಇನ್ನೊಬ್ರು ಬಿಟ್ಕೊಟ್ಬಿಡ್ಬೋದಾಗಿತ್ತು. ನನಗೂ ಇಲ್ಲೆಲ್ಲ ಸ್ವಲ್ಪ ಅಲರ್ಜಿ ಆಗಿತ್ತು. ಸೊ ಲಾಟ್ ಆಫ್ ಪೇನ್ಫುಲ್ ವೀಕ್ ಅದು. ಅವ್ರನ್ನ ಹಂಗೆಲ್ಲ ಕಣ್ಣು ಏಟ್ ಮಾಡ್ಕೊಂಡು ನೋಡಿದ್ದು ಎಲ್ಲನೂ ತುಂಬ ಹರ್ಟ್ ಆಯಿತು. ಬಟ್ ಸ್ಟಿಲ್ ದೇ ಕೇಮ್ ಬ್ಯಾಕ್ ಆಸ್ ಅ ಫೈಟರ್ಸ್ ಅಗೇನ್. ಸೊ ಅದು ಖುಷಿ ಆಯಿತು. ಮತ್ತು ಅವನ್ನ ನೋಡಿದಾಗ ಅಬ್ಬಾ ಬಂದರು ಮತ್ತೆ ವಾಪಸ್ಸು ಅಂತ ಖುಷಿ ಆಯಿತು. ನೀವು ಹೇಳ್ತಾ ಇದ್ರಿ ಸಂಗೀತ ಫೈಟರ್ ಅಂತ ಅನ್ನಿಸ್ತಾರೆ ನನಗೆ ಅಂತ. ಯಾಕೆ ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ನನಗೆ ಇಟ್ ವಾಸ್ ವೆರಿ ನಾರ್ಮಲ್, ಕೂಗಾಡೋದು, ಕಿರ್ಚಾಡೋದು ಎಲ್ಲರೂ ಮಾಡ್ತಿದ್ರು. ಇನ್ಫ್ಯಾಕ್ಟ್ ತನಿಷಾ ಮಾಡ್ತಿದ್ರು, ನಮ್ರತಾ ಎಲ್ಲರೂ ಮಾಡ್ತಾಯಿದ್ರು. ಬಟ್ ಅಷ್ಟೆಲ್ಲ ಏಟಾಗಿ ಹೊರಗಡೆ ಹೋದ್ರಲ್ಲ, ಆಗಿಂದ ಬಂದಾಗ ಮತ್ತೆ ವಾಪಸ್ ಆ ಫೈಟ್ ಮೋಡ್ ಇಟ್ಕೊಳ್ಳೋದಿದೆಯಲ್ಲ, ಮತ್ತೆ ನಾನು ಐ ಆಮ್ ಬ್ಯಾಕ್ ಟು ವಾರ್ ಅನ್ನೋ ಥರ, ಆ ಥರ ಇತ್ತು ಅಂತ ನನಗೆ ಅನ್ನಿಸ್ತು. ಅವ್ರನ್ನ ನೋಡಿದಾಗ ಕಾನ್ಫಿಡೆಂಟ್ ಆಗಿ ಬಂದರು ಅವರು ಮನೆಯೊಳಗೆ ಬಂದಾಗ, ಮತ್ತು ಕಾನ್ಫಿಡೆಂಟಲ್ಲಿ ಆಡೋಕ್ಕೆ ಶುರು ಮಾಡಿದ್ರು. ಆ ವಾರದಿಂದ ಎಲ್ಲೋ ನಾನು ಸಂಗೀತ ಇನ್ನು ಸ್ವಲ್ಪ ಕ್ಲೋಸ್ ಆದ್ವಿ ಅಂತ ಅನ್ಸುತ್ತೆ. ಹಾಗಾಗಿ ನಂಗೆ ಯಾವಾಗಲೂ ಅನ್ಸೋದು ಶಿಸ್ ಫೈಟಿಂಗ್. ಎಲ್ಲೋ ಡೌನ್ ಆಗ್ತಾರೆ. ಅಳ್ತಾ ಇದ್ರು ಅನ್ನೋದು ನನಗೂ ಪ್ರತಾಪಕ್ಕೆ ಬಿಟ್ಟರೆ ಆ ಮನೇಲಿ ಇನ್ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು. ನಾನು ಅಷ್ಟು ಅಳೋದನ್ನ ನಾನು ನೋಡಿಲ್ಲ. ನನ್ನ ಕಣ್ಣಿಗೆ ಬಿದ್ದಾಗೆಲ್ಲ ಹೋಗಿ ಸಮಾಧಾನ ಮಾಡಿದ್ದೆಲ್ಲ ಇದೆ. ಬಟ್ ಹೊರಗಡೆ ಮತ್ತೆ ಟಾಸ್ಕ್ ಅಂತ ಬಂದಾಗ ಶಿ ಯೂಸ್ ಟು ಫೈಟ್ ಅಲ್ಲ. ಸೊ ದಟ್ಸ್ ವೈ ಐ ಕಾಲ್ಡ್ ಹರ್ ಫೈಟರ್. ಮನೆಯವರೆಲ್ಲ ಬಂದಾಗ ಹೇಳಿದ್ದೆ, ನೀವು ಅಳಬೇಡಿ ಅಂತ. ಆಗಲೇ ಎಲ್ರಿಗೂ ಗೊತ್ತಾಗಿತ್ತು, ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ದಟ್ಸ್ ವೈ ಐ ಫೀಲ್ ಶಿ ಇಸ್ ಅ ಫೈಟರ್ ಅಂತ.